ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ನೀಡಿದ ಉಪದೇಶಗಳಲ್ಲಿ ಭಯ ಮತ್ತು ಧೈರ್ಯದ ವಿಷಯವು ಅತ್ಯಂತ ಮಹತ್ವದ್ದಾಗಿದೆ. ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಅರ್ಜುನನು ಆತ್ಮೀಯರ ವಿರುದ್ಧ ಯುದ್ಧ ಮಾಡಬೇಕಾದ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಭಯ, ಸಂಶಯ ಮತ್ತು ದೌರ್ಬಲ್ಯದಿಂದ ಕುಗ್ಗಿಮಿಟ್ಟಿದ್ದನು. ಆ ಸಮಯದಲ್ಲಿ ಕೃಷ್ಣನು ನೀಡಿದ ಸಾರವೇ ಜೀವನದ ಸತ್ಯವನ್ನು ತಿಳಿಸುವ ದೀಪವಾಗಿದೆ. ಕೃಷ್ಣನ ಪ್ರಕಾರ ಭಯವು ಅಜ್ಞಾನದಿಂದ ಹುಟ್ಟುತ್ತದೆ. ನಾವು ನಮ್ಮನ್ನು ಕೇವಲ ದೇಹವೆಂದು ಭಾವಿಸಿದಾಗ ನಷ್ಟ, ಮರಣ, ಅಪಮಾನ ಇತ್ಯಾದಿಗಳ ಬಗ್ಗೆ ಭಯ ಉಂಟಾಗುತ್ತದೆ. ಆದರೆ ಆತ್ಮನು ಶಾಶ್ವತ, ಅವಿನಾಶಿ ಮತ್ತು ಅಚಲ ಎಂದು ಕೃಷ್ಣನು ತಿಳಿಸುತ್ತಾನೆ. ಆತ್ಮನು ಜನಿಸುವುದಿಲ್ಲ, ಸಾಯುವುದಿಲ್ಲ ಎಂಬ ಸತ್ಯವನ್ನು ಅರಿತವನು ಭಯದಿಂದ ಮುಕ್ತನಾಗುತ್ತಾನೆ. ದೇಹ ನಾಶವಾಗಬಹುದು, ಆದರೆ ಆತ್ಮ ಶಾಶ್ವತವಾದದು ಎಂಬ ಅರಿವು ಬಂದಾಗ ಜೀವನದ ಕಠಿಣ ಸಂದರ್ಭಗಳಲ್ಲಿಯೂ ಮನಸ್ಸು ಸ್ಥಿರವಾಗಿರುತ್ತದೆ. ಭಯವು ಮನುಷ್ಯನ ಶಕ್ತಿಯನ್ನು ಕುಗ್ಗಿಸುತ್ತದೆ, ಅದು ಧರ್ಮದ ಮಾರ್ಗದಿಂದ ದೂರ ಮಾಡುತ್ತದೆ. ಅರ್ಜುನನು ತನ್ನ ಕರ್ತವ್ಯದಿಂದ ಹಿಂದೆ ಸರಿಯಲು ಯತ್ನಿಸಿದಾಗ ಕೃಷ್ಣನು ಧೈರ್ಯದ ಮಹತ್ವವನ್ನು ಬೋಧಿಸಿದನು. ಧೈರ್ಯ ಎಂದರೆ ಭಯವಿಲ್ಲದಿರುವುದಲ್ಲ, ಭಯವನ್ನು ಮೀರಿ ನಿಂತು ಧರ್ಮಕ್ಕಾಗಿ ಕಾರ್ಯನಿರ್ವಹಿಸುವ ಶಕ್ತಿ. ಜೀವನದಲ್ಲಿ ಸವಾಲುಗಳು ಸಹಜ, ಆದರೆ ಅವುಗಳನ್ನು ಎದುರಿಸುವ ಧೈರ್ಯವೇ ವ್ಯಕ್ತಿಯನ್ನು ಮಹಾನ್ ಮಾಡುತ್ತದೆ. ಕೃಷ್ಣನು ಕರ್ಮಯೋಗದ ತತ್ವವನ್ನು ಹೇಳುವಾಗ ಫಲದ ಆಸಕ್ತಿ ಬಿಟ್ಟು ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಬೇಕೆಂದು ಹೇಳುತ್ತಾನೆ. ಫಲದ ಬಗ್ಗೆ ಅತಿಯಾದ ಚಿಂತೆಯೇ ಭಯಕ್ಕೆ ಕಾರಣ. ನಾನು ಸೋತರೆ ಏನು, ನನಗೆ ನಷ್ಟವಾದರೆ ಎಂಬ ಪ್ರಶ್ನೆಗಳು ಮನಸ್ಸನ್ನು ಅಶಾಂತಗೊಳಿಸುತ್ತವೆ. ಆದರೆ ಫಲವನ್ನು ದೇವರಿಗೆ ಸಮರ್ಪಿಸಿ ಕರ್ತವ್ಯವನ್ನು ಧರ್ಮವಾಗಿ ಮಾಡಿದಾಗ ಮನಸ್ಸು ಹಗುರವಾಗುತ್ತದೆ. ಆ ಹಗುರ ಮನಸ್ಸು ಧೈರ್ಯವನ್ನು ಬೆಳೆಸುತ್ತದೆ. ಕೃಷ್ಣನು ಸಾತ್ವಿಕ ಗುಣಗಳನ್ನು ವಿವರಿಸುವಾಗ ಅಭಯ ಅಂದರೆ ಭಯರಹಿತತೆ ಅನ್ನು ಮೊದಲ ಗುಣವಾಗಿ ಹೇಳುತ್ತಾನೆ. ಭಯರಹಿತತೆ ಎಂದರೆ ಆತ್ಮಜ್ಞಾನದಿಂದ ಹುಟ್ಟುವ ಸ್ಥೈರ್ಯ. ಸತ್ಯದ ಮಾರ್ಗದಲ್ಲಿ ನಡೆಯುವವನಿಗೆ ಅಂತರಂಗ ಶಾಂತಿ ದೊರೆಯುತ್ತದೆ. ಆ ಶಾಂತಿಯೇ ನಿಜವಾದ ಧೈರ್ಯದ ಮೂಲ. ಧೈರ್ಯವು ಹೊರಗಿನ ಬಲದಿಂದ ಅಲ್ಲ, ಒಳಗಿನ ನಂಬಿಕೆಯಿಂದ ಬರುತ್ತದೆ. ಭಗವದ್ಗೀತೆಯ ಸಾರವೇನೆಂದರೆ ಜೀವನವು ಯುದ್ಧಭೂಮಿಯಂತೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಸಮಸ್ಯೆಗಳೊಂದಿಗೆ ಹೋರಾಡುತ್ತಾರೆ. ಕೆಲವೊಮ್ಮೆ ಭಯ ನಮ್ಮನ್ನು ಹಿಡಿಯಬಹುದು, ಆದರೆ ಆತ್ಮನ ಶಾಶ್ವತತ್ವವನ್ನು ಅರಿತು ಧರ್ಮದ ಮಾರ್ಗದಲ್ಲಿ ನಿಂತು ಫಲಾಸಕ್ತಿಯನ್ನು ತ್ಯಜಿಸಿ ಕರ್ತವ್ಯ ನಿರ್ವಹಿಸಿದಾಗ ಭಯವು ಕರಗುತ್ತದೆ ಮತ್ತು ಧೈರ್ಯವು ಬೆಳೆಯುತ್ತದೆ. ಅಂತಿಮವಾಗಿ ಕೃಷ್ಣನ ಸಂದೇಶವೇನೆಂದರೆ ಭಯವು ಮನಸ್ಸಿನ ಮಿಥ್ಯಾ ಭಾವನೆ, ಧೈರ್ಯವು ಆತ್ಮಜ್ಞಾನದ ಪ್ರಕಾಶ. ಆತ್ಮವಿಶ್ವಾಸ, ನಂಬಿಕೆ ಮತ್ತು ಧರ್ಮನಿಷ್ಠೆಯಿದ್ದರೆ ಯಾವುದೇ ಸಂಕಷ್ಟವನ್ನು ಜಯಿಸಬಹುದು. ಇದೇ ಭಗವದ್ಗೀತೆಯ ಅಮರ ಸಂದೇಶ.